ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ವಯಸ್ಸಾದಂತೆ ಕೆಲವೊಂದು ಆಹಾರಗಳನ್ನ ಸೇವಿಸಬಾರ್ದು. ಸೊ ನಮ್ಮನೇಲೂ ಕೂಡ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ. ಅವ್ರಿಗೆ ಯಾವ ಆಹಾರಗಳನ್ನ ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಯಸ್ಸಾಗ್ತಾ ಇದ್ದಂತೆ ಆಹಾರದಲ್ಲಿ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಆರೋಗ್ಯ ಮತ್ತು ಚೇತನವನ್ನು ಕಾಪಾಡ್ಕೊಳ್ಳೋದಕ್ಕೆ ಸರಿಯಾದ ಆಹಾರವನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ನಿಮ್ಮ ವಯಸ್ಸಾದ ತಂದೆ ತಾಯಿಗೆ ಇಂತಹ ಆಹಾರಗಳನ್ನ ಖಂಡಿತವಾಗ್ಲೂ ನೀಡಬೇಡಿ. ಅಂತಹ ಆಹಾರಗಳು ಯಾವ್ದು ಅಂದರೆ ಸಕ್ಕರೆಭರಿತ ಪಾನೀಯಗಳು. ಸಕ್ಕರೆಯು ಉರಿಯೂತಕ್ಕೆ ಕಾರಣ ಆಗ್ಬೋದು. ಇದು ಸಂಧಿವಾತದಂತಹ ಪರಿಸ್ಥಿತಿಗಳನ್ನು ಹೊಂದಿರುವವರಿಗೆ ವಿಶೇಷವಾಗಿ ತೊಂದರೆ ಆಗ್ಬೋದು. ವಯಸ್ಕರು ಮಧುಮೇಹದಂಥ ಪರಿಸ್ಥಿತಿಗಳಿಗೆ ಹೆಚ್ಚು ಒಳಗಾಗೋದ್ರಿಂದ ಸಕ್ಕರೆ ಸೇವನೆಯು ಅಪಾಯವನ್ನು ಉಂಟು ಮಾಡುತ್ತೆ. ಹಾಗಾಗಿ ಸಕ್ಕರೆ ಭರಿತ ಪಾನೀಯಗಳನ್ನು ನೀಡಬಾರ್ದು. ಇದ್ರ ಬದಲಾಗಿ ನೀರು ಕೊಡ್ಬೋದು. ನೀರು ಯಾವಾಗಲೂ ಉತ್ತಮ ಆಯ್ಕೆಯಾಗಿರುತ್ತೆ. ಹರ್ಬಲ್ ಟೀಗಳನ್ನು, ಹಣ್ಣಿನ ರಸಗಳನ್ನ ಹಾಗೂ ಮಿತವಾಗಿ ಸಕ್ಕರೆ ಹೊಂದಿರುವ ಪೌಷ್ಟಿಕಾಂಶಯುಕ್ತ ಪಾನೀಯಗಳನ್ನು ನೀಡ್ಬೋದು. ಹಾಗೆ ಸಂಸ್ಕರಿಸಿದ ಕೆಂಪು ಮಾಂಸವನ್ನು ಅವರಿಗೆ ನೀಡಬಾರ್ದು. ಸಂಸ್ಕರಿಸಿದ ಮಾಂಸಗಳು ಹೆಚ್ಚಾಗಿ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬನ್ನು ಹೊಂದಿರುತ್ತೆ. ಅವರು ಅಧಿಕ ರಕ್ತದೊತ್ತಡಕ್ಕೆ ಒಳಗಾಗ್ಬೋದು ಮತ್ತು ಹೃದ್ರೋಗದ ಅಪಾಯವನ್ನು ಅನುಭವಿಸ್ಬೋದು. ಹಾಗಾಗಿ ಸಂಸ್ಕರಿಸಿದ ಆಹಾರಗಳನ್ನು ನೀಡಬಾರ್ದು. ಅದ್ರ ಬದಲಾಗಿ ಚರ್ಮರಹಿತ ಕೋಳಿ, ಮೀನು, ತೋಪು, ಬೀನ್ಸ್, ದ್ವಿದಳ ಧಾನ್ಯಗಳಂತಹ ಸಸ್ಯ ಆಧಾರಿತ ಪ್ರೋಟೀನ್ಗಳನ್ನು ಅವರಿಗೆ ನೀಡ್ಬೋದು. ಹಾಗೆ ಸೋಡಿಯಂ ಅಧಿಕವಾಗಿರುವ ಆಹಾರಗಳನ್ನು ಕೂಡ ಅವರಿಗೆ ನೀಡಬಾರ್ದು. ವಯಸ್ಸಾದಂತೆ ಹೆಚ್ಚಿನ ಸೋಡಿಯಂ ಸೇವನೆ ಅಧಿಕ ರಕ್ತದೊತ್ತಡಕ್ಕೆ ಕಾರಣ ಆಗುತ್ತೆ. ಇದು ಹೃದ್ರೋಗ ಮತ್ತು ಪಾರ್ಶ್ವವಾಯುವಿನಂಥ ಗಮನಾರ್ಹ ಅಪಾಯಕಾರಿ ಅಂಶಗಳನ್ನು ತಂದೊಡ್ಬೋದು. ಹಾಗಾಗಿ ಸೋಡಿಯಂ ಅಧಿಕವಾಗಿರುವ ಆಹಾರಗಳನ್ನು ಸಹ ಅವ್ರಿಗೆ ನೀಡಬಾರ್ದು. ಹಾಗೆ ಸಂಸ್ಕರಿಸಿದ ಧಾನ್ಯಗಳು, ಬಿಳಿ ಬ್ರೆಡ್ಡು, ಬಿಳಿ ಅಕ್ಕಿ, ಉಪಹಾರ ಧಾನ್ಯಗಳು ಸೇರಿದಂತೆ ಸಂಸ್ಕರಿಸಿದ ಧಾನ್ಯಗಳು ಸಂಸ್ಕರಣೆಯ ಸಮಯದಲ್ಲಿ ಅವುಗಳ ಫೈಬರ್ ಮತ್ತು ಪೋಷಕಾಂಶಗಳನ್ನು ತೆಗೆದುಹಾಕಲಾಗೋದ್ರಿಂದ ಅವು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ತ್ವರಿತವಾಗಿ ಏರಿಕೆ ಮಾಡುತ್ತೆ. ಹಾಗಾಗಿ ಕೊಡಬಾರ್ದು. ಬದಲಾಗಿ ಧಾನ್ಯಗಳು, ಕಂದು ಅಕ್ಕಿ, ಧಾನ್ಯದ ಬ್ರೆಡ್ಡು, ನವಣೆಗಳನ್ನು ನೀಡ್ಬೋದು. ನೈಸರ್ಗಿಕ ಫೈಬರ್ ಮತ್ತು ಪೋಷಕಾಂಶಗಳನ್ನು ಉಳಿಸ್ಕೊಳ್ಳೋದ್ರಿಂದ ಇವು ನಿರಂತರ ಶಕ್ತಿ, ಉತ್ತಮ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ, ಸುಧಾರಿತ ಜೀರ್ಣಕ್ರಿಯೆಗೆ ಸಹಾಯ ಆಗುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಯಾವ್ಯಾವ ಆಹಾರಗಳನ್ನ ನೀಡಬೇಕು ನೀಡಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿಯ ಯೂಸ್ಫುಲ್ ಈ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.